ಸಮಾಜೋದ್ಧಾರಕ, ಸಾರ್ವಜನಿಕರ ಪಾಲಿನ ರಕ್ಷಕ ಅಂತ ಎಲ್ಲ ಅನ್ಕೊಂಡು ಪ್ರತಿಯೊಂದು ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಮಾತನಾಡೋದ್ರ ಜೊತೆಗೆ ನಮ್ಮ ದೇಶದಲ್ಲಿ ಆಗ್ತಿರುವಂತಹ ಒಂದಷ್ಟು ಅನಾಚಾರಗಳು, ಭ್ರಷ್ಟಾಚಾರಗಳು, ಸ್ಕ್ಯಾಮ್ಗಳು ಇಂಥದ್ದನ್ನೆಲ್ಲ ಕಂಡಿಡಿದು ಸದನದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲಪ್ಪ ಅಂತ ನಾವಂತೂ ಫುಲ್ ಖುಷಿಯಾಗಿ, ನಮ್ಮ ಯುವ ಪೀಳಿಗೆಗೆ ಇಂಥ ಒಬ್ಬ ರಾಜಕಾರಣಿಗಳು ಬೇಕು, ಅವಶ್ಯಕತೆ ಇದೆ, ನಮಗೆ ನಮ್ಮ ಸಮಾಜದಲ್ಲಿ ಬದಲಾಗಬೇಕು, ಇಂಥ ರಾಜಕಾರಣಿಗಳನ್ನ ಪಡೆದಂತಹ ನಾವೇ ಪುಣ್ಯವಂತರು ಅಂತ ಎಲ್ಲ ಅಂದ್ಕೊಂಡು ಫುಲ್ ಖುಷಿಯಾಗಿ ತುಂಬಾ ಅಂದ್ರೆ ತುಂಬಾ ವ್ಯಕ್ತಿ ಮೇಲೆ ಹೋಪ್ ಇಟ್ಕೊಂಡಿದ್ವಿ. ಯಾರು ಅಂತೀರಾ? ರಾಘವ್ ಚಡ್ಡಾ. ಏನು ಸದನದಲ್ಲಿ ಕ್ವೆಶನ್ಸ್ಗಳು ರೈಸ್ ಮಾಡಿದ್ದು ನೋಡ್ಬಿಟ್ಟು ಇದೇ ಕೊನೆವರೆಗೂ ಕಂಟಿನ್ಯೂ ಆಗತ್ತೆ ಅನ್ಕೊಂಡ್ವಿ. ಅಂಡ್ ಸಿಕ್ಕಾಬಡೆ ಚೆನ್ನಾಗಿ ಗೇಮ್ ಪ್ಲೇ ಮಾಡಿದ್ರು. ಅಂಡ್ ಬಕ್ರಾ ಆದ್ವಲ್ಲ ನಾವು ರಿಯಲಿ ಇನ್ನೇನು ಆಲ್ರೆಡಿ ಬಕ್ರಾ ಆಗಾಯ್ತು. ಆಕ್ಚುಲಿ ಇನ್ನೇನು ಸದನದಿಂದ ಬಂದ್ಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಅಂತೂ ಇಂತೂ ಪಕ್ಷನ ಬಿಟ್ಟು ಬಂದ್ಬಿಟ್ರು, ಇವರ ಮನಸ್ಥಿತಿಗೆ ಒಂದು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಕನಸುಗಳನ್ನ ಕಟ್ಕೊಂಡಿದ್ವಿ. ಯಾಕಂದ್ರೆ ನಮ್ಮ ಇವಾಗಿನ ಪೀಳಿಗೆಗೆ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಎಲ್ಲ ನೆಕ್ಕಿ ನೆಲ ಬಳೆದಿರುವಂತಹ ಪಕ್ಷಗಳು. ಅದನ್ನು ಬಿಟ್ಟ ನಮ್ಮ ಸಮಾಜಕ್ಕೆ ಹೊಸ ಪಕ್ಷಗಳು ಹಾಗೆ ಹೊಸ ಯುವ ನಾಯಕರ ಅವಶ್ಯಕತೆ ಇದೆ. ಈ ವ್ಯಕ್ತಿ ಒಂದು ಹೊಸ ಪಕ್ಷವನ್ನ ಕಟ್ಟುತ್ತಾನೆ, ಸಮಾಜಕ್ಕೆ ಆಗುವಂತಹ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ, ಸಮಾಜದಲ್ಲಿ ಬೇರೆ ರೀತಿ ಒಳ್ಳೇದು ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ಒಂದಷ್ಟು ಮಾತುಕತೆಗಳು, ಕನಸುಗಳು ಇತ್ತು. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಂತೂ ಅವ್ರದೇ ಹಾವಳಿ ಅನ್ನೋದು ಜಾಸ್ತಿ ಆಗ್ಬಿಟ್ಟಿತ್ತು. ಅಂಡ್ ನಾವು ಕೂಡ ಅವ್ರನ್ನ ನಂಬಿ ಇಂಥ ವ್ಯಕ್ತಿಗಳು ನಮಗೆ ಬೇಕು, ಅವಶ್ಯಕತೆ ಇದೆ ಅಂತ ಫುಲ್ ಖುಷಿಯಿಂದ ಮಾತಾಡ್ತಾ ಇದ್ವಿ. ಆದ್ರೆ ಇವತ್ತು ಆಮ್ ಆದ್ಮಿ ಪಾರ್ಟಿಯಿಂದ ಹೊರಗೆ ಬಂದಂತಹ ವ್ಯಕ್ತಿ ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ. ನನಗನ್ಸಿರೋ ಮಟ್ಟಿಗೆ ಆಯ್ತಾ, ನನಗನ್ಸಿರೋ ಮಟ್ಟಿಗೆ ಒಂದಷ್ಟು ಹಣಕ್ಕೆ ಬುಕ್ ಆಗೇ ಇರ್ತಾರೆ. ಸಾಮಾನ್ಯವಾಗಿ ಹೋಗುವಂತಹ ಮನುಷ್ಯ ಅಂತೂ ಅಲ್ಲ, ಸಮಾಜದಲ್ಲಿ ತನ್ನದೇ ಆದಂತಹ ಹೆಗ್ಗಳಿಕೆಯನ್ನ ಗಳಿಸಿ ಇವತ್ತು ಸಮಾಜ ವಿರೋಧಿ ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಪಕ್ಷವನ್ನ ಸೇರ್ಕೊಂಡಾಯ್ತು. ಮಾಡ್ಕೊಳ್ಳಿ, ಇನ್ನೇನು ಮಾಡೋಕ್ಕಾಗಲ್ಲ. ನಾವಂತೂ ಮೂರ್ಖರ ಆಗ್ಬಿಟ್ವಿ. ಇನ್ನ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇತ್ತು ಆಯ್ತಾ. ಸೊ ಇನ್ಮೇಲೆ ಏನೇ ಮಾಡಬೇಕು ಅಂದ್ರೂ ಒಂದು ನಿಮ್ಮ ಮಾತುಗಾರಿಕೆ ಆಗಿರ್ಬೋದು, ಒಂದಷ್ಟು ಮಾತುಗಾರಿಕೆಯ ಕಲೆಗಳನ್ನ ಸೃಷ್ಟಿ ಮಾಡ್ಕೊಳ್ಳಿ. ಅಂಡ್ ಮಾತುಗಾರಿಕೆ ಕಲೆ ಚೆನ್ನಾಗಿತ್ತು ಅಂದ್ರೆ ದುಡ್ಡು ಮಾಡೋದು ತುಂಬಾ ಸುಲಭ. ಅದನ್ನೇ ಅಲ್ಲ ಅವರು ಮಾಡಿದ್ದು. ನಮ್ಮ ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನೆಲ್ಲ ಸದನದಲ್ಲಿ ಎತ್ತು ತೋರಿಸ್ತಿದ್ದಾರೆ ಅನ್ಕೊಂಡು ನಾವಂದ್ರೆ ಫುಲ್ ಖುಷಿ ಆಗ್ಬಿಟ್ಟಿದ್ವಿ. ಸಮಸ್ಯೆಗಳನ್ನ ಎತ್ತು ತೋರಿಸೋದಲ್ಲ, ಸಮಸ್ಯೆಯನ್ನ ಸೃಷ್ಟಿ ಮಾಡುವಂತಹ ಪಕ್ಷಕ್ಕೆ ಮತ್ತೆ ಹೋಗಿ ಸೇರ್ಪಡೆ ಆಗಿದ್ದಾರೆ. ಅಂಡ್ ನಾವೆಲ್ಲ ಖುಷಿ ಪಡ್ಲೇಬೇಕು. ಯಾವ ರೇಂಜಿಗೆ ಅವರು ಅಷ್ಟೆಲ್ಲ ಟ್ಯಾಲೆಂಟ್ ನ ಯೂಸ್ ಮಾಡಿ ಆ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೆ ಅಮೌಂಟ್ ನ ಗಳಿಸಿರ್ತೀರಾ. ಅಂಡ್ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬಾಯ್.